ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿ 14 ತಿಂಗಳಾಗಿದೆ. ಆದರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಿಧಾನಗತಿ ತೋರ್ತಾ ಇದೆ ಅಂತ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಅಸಮಾಧಾನ ಹೊರಹಾಕಿದೆ. ಡಿಸೆಂಬರ್ 11ನೇ ತಾರೀಕು ಸಿಎಂ ಹುಟ್ಟೂರಿನ ಕಡೆ ಮೈಸೂರು ಚಲೋ ಕಾಲ್ನಡಿಗೆ ಜಾಥಾ ಮಾಡೋದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಮುಖರು ಮಾಹಿತಿ ಕೊಟ್ಟರು. ನಮಗೆ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ 33 ವರ್ಷ 34 ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ಮುಖಾಂತರ ಎಂಪಿರಿಕಲ್ ಡಾಟಾವನ್ನು ತಗೊಂಡು ನಂತರ ಅವರು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆ ನಂತರ ಆ ಎಂಪಿರಿಕಲ್ ಡಾಟಾ ಏನು ತಗೊಂಡ್ರು ನಾಗಮೋಹನ್ ದಾಸ್ ಅವರು ವರದಿಯನ್ನು ಅದನ್ನು ಕೂಡ ತಗೊಂಡಿಲ್ಲ. ಅವರು ಬದಲಾಗಿ ABCD ಕ್ಲಾಸಿಫಿಕೇಶನ್ ಇರಬೇಕು ಅಂತ 4 ವರ್ಗಗಳನ್ನ ಮಾಡಿದರು. ಆದರೆ ಅದನ್ನೆಲ್ಲ ಬದಿಗಿಟ್ಟು ರಾಜಕಾರಣಿಗಳು ಅವರೇ ತೀರ್ಮಾನ ತಗೊಂಡು 3 ಪ್ರವರ್ಗಗಳಾಗಿ ಮಾಡಿಬಿಟ್ಟು ಅದರಲ್ಲಿ 6, 5 ಮತ್ತು 6 ಆಮೇಲೆ 5 ಅನ್ನೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಮೀಸಲಾತಿಯನ್ನು ಹಂಚಿಕೆ ಮಾಡೋದು. ನಾವು ಈ ಮೀಸಲಾತಿ ಹಂಚಿಕೆ ಮಾಡೋದೇನೋ ಸರಿ, ಆದರೆ ತುಂಬ ಅನ್ಯಾಯಕ್ಕೊಳಗಾಗಿರತಕ್ಕಂಥ ಅಲೆಮಾರಿ ಸಮುದಾಯಗಳಿದ್ವು. ಅವ್ರಿಗೆ 1% ಸಪ್ರೇಟ್ ಆಗಿರತಕ್ಕಂಥ ಒಂದು ಮೀಸಲಾತಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿತ್ತು. ಆದರೆ ಅದನ್ನು ಕೂಡ ಅವರು ಲೆಕ್ಕಿಸ್ಕೊಳ್ಳಿಲ್ಲ. ಯಾವುದೇ ರೀತಿಯಲ್ಲಿ ಅವರು ಈ ಒಂದು ಸಮುದಾಯಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಗೊತ್ತಿದ್ದು ಕೂಡ ಮೌನವಾಗಿದ್ದು ಅಂಥದ್ದು. ಅದು ಕೂಡ ಈಗ ಹೋರಾಟಗಳು ನಡೀತಾನೆ ಇದೆ ಆ ವಿಷಯದಲ್ಲಿ. ಹಿಂದೆ ನಾವು ಡೆಲ್ಲಿಯಲ್ಲೂ ಹೋಗಿ ಹೋರಾಟ ಮಾಡಿದ್ವಿ. ಆಮೇಲೆ ಬೆಂಗಳೂರಿನಲ್ಲಿ ನಿರಂತರವಾಗಿ ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ. ಈ ಮಧ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ರೀತಿಯಾದಂಥ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿಯಾಗಿಲ್ಲ. ನಾವು ಕಳೆದ ತಿಂಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮನೆ ನಾವು ಮುತ್ತಿಗೆ ಹಾಕತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಸುಮಾರು 1.5 ಗಂಟೆ ಕಾಲ ಡಾಕ್ಟರ್ H.C. ಮಾದೇವಪ್ಪ ಅವರು ಮಾತಾಡ್ತಾರೆ ಸಚಿವರಾಗಿ. ಅವರು ಮಾತಾಡಿದಾಗ ನಾವು ಒಂದು 10 ಬೇಡಿಕೆಗಳನ್ನ ಇಟ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಕರಪತ್ರದಲ್ಲಿ ಎಲ್ಲ ಇದೆ, ಆ ಬೇಡಿಕೆಗಳು ಏನೇನಿದೆ ಅಂತ. ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಅಂದಾಗ ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ನಾವು ಕೇಳ್ತಾ ಇರೋದು ಏನು ಅಂತಂದರೆ ಉನ್ನತ ಶಿಕ್ಷಣದಲ್ಲೂ ಕೂಡ ಇದನ್ನ ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಯಾವುದು ಒಳ ಮೀಸಲಾತಿನ. ಆಮೇಲೆ ರಾಜಕೀಯವಾಗಿ ಕೂಡ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಆಮೇಲೆ SCPTP ಸ್ಕೀಮಲ್ಲಿ ಇರತಕ್ಕಂಥ ದುಡ್ಡನ್ನು ಪದೇ ತೆಗೆದು ಅದನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದು ಆಗಬಾರ್ದು. ಅದಕ್ಕೆ 7C ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇರುತ್ತೆ. ಅದನ್ನು ತಿದ್ದುಪಡಿ ತಗೊಂಬರ್ರಿ ಅಂತ ನಾವು ಕೇಳ್ತಾ ಇದ್ವಿ. ಅದು ತಿದ್ದುಪಡಿ ತರೋದ್ರಿಂದ ನಮ್ಮ ಹಣವನ್ನು ಪೋಲು ಮಾಡೋದನ್ನು ನಿಲ್ಲುತ್ತೆ. ಆ ಹಣ ಸಂಪೂರ್ಣವಾಗಿ ಈ ಒಂದು ಏನು ಯೋಜನೆಗಳು ಇದು ಮಾಡಿಕೊಂಡಿದ್ದಾರೆ ಅದಕ್ಕೆ ಮೀಸಲಾಗಿರ್ತೈತೆ. ಅದು ಬೇಡ ಅಂತ ಅಂದ್ಬಿಟ್ಟು ನಾವು ಎಷ್ಟೇ ಕೇಳಿದ್ರು ಕೂಡ ಇವರು ಅದನ್ನು ಇವತ್ತಿನವರೆಗೂ ಕೂಡ ಲೆಕ್ಕಿಸ್ತಾ ಇಲ್ಲ. ಹಾಗಾಗಿ ಇನ್ನೂ ಹಲವಾರು ಬೇಡಿಕೆಗಳನ್ನ ನಾವು ಮುಂದಕ್ಕೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಆದಿ ಕರ್ನಾಟಕ, ಆದಿ ಆಂಧ್ರ ಇವೆಲ್ಲ ಸಮುದಾಯಗಳದ್ದು ಇದು ಮಾಡಬೇಕು ಅಂತ ಕೇಳ್ಕೊಂಡು ಈಗ ಮೊನ್ನೆ ಒಂದು ಆದೇಶ ಮಾಡಿದ್ದಾರೆ. ಯಾರೇ ಸರ್ಟಿಫಿಕೇಟ್ ತಗೊಂಡ್ರು ಮೂಲ ಜಾತಿಯನ್ನು ನಮೂದು ಮಾಡಿಬಿಟ್ಟು ಅದರಲ್ಲಿ ಅವರು ಜಾತಿ ಸರ್ಟಿಫಿಕೇಟ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಯಾರು ಕೂಡ ಮುಂದೆ ಬಂದು ಅದನ್ನು ಮಾಡೋದಕ್ಕೆ ಹೊರಡ್ತಾ ಇಲ್ಲ. ನಾವು ಹಲವಾರು ಸರಿ ಈ ಬೇಡಿಕೆಗಳನ್ನ ಇಟ್ಕೊಂಡು ಈ ಮಧ್ಯದಲ್ಲಿ ಸಾಕಷ್ಟು ಹೋರಾಟಗಳು ನಡೆದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳದಿದ್ದಂಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿ ಈ ಒಂದು ವಿಷಯವನ್ನು ತಳ್ಳಿದ್ದಾರೆ. ಅದಕ್ಕೆ ನಾವು ಈಗ ಡಿಸೆಂಬರ್ 6ನೇ ತಾರೀಕು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ, ಅವತ್ತಿನ ದಿವಸ ನಾವು ಈ ಒಂದು ಸಿದ್ದರಾಮಯ್ಯ ಅವರ ಹುಟ್ಟೂರಾಗಿರತಕ್ಕಂಥ ಸಿದ್ದರಾಮಯ್ಯನ ಹುಂಡಿ ಅಂತ ಹೇಳ್ತಾರೆ, ಅಲ್ಲಿಂದ ನಾವು ಒಂದು ಪಾದಯಾತ್ರೆಯನ್ನು ತಗೊಂಡು ಮೈಸೂರಿನಲ್ಲಿ ಡಿಸೆಂಬರ್ 11ಕ್ಕೆ ಮುಕ್ತಾಯ ಮಾಡಿ ಅಲ್ಲಿ ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅನ್ನೋದು ಈ ಒಂದು ಬೇಡಿಕೆಗಳನ್ನ ಒತ್ತಾಯಿಸಿ ಸರ್ಕಾರ ಇದನ್ನು ಮಾಡಲೇಬೇಕು ಅಂತ ಹೇಳಿ ಒಂದು ರಾಜ್ಯ ಮಟ್ಟದಲ್ಲಿ ಸುಮಾರು ಒಂದು 25 ಸಂಘಟನೆಗಳು ಸೇರಿಕೊಂಡು ಎಲ್ಲ DSS ಅವರು ಬೇರೆ ಸಂಘಟನೆಗಳು ಯಾವುದೇನಿದೆ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದೀವಿ.
ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಈ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ನಾವು ಉದ್ದೇಶ ಆಗಿತ್ತು. ಹಾಗಾಗಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರಪತ್ರವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಿಂದ ಸಾಕಷ್ಟು ಜನಗಳನ್ನ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ. ಹಾಗಾಗಿ ಎಲ್ಲ ಕಡೆನೂ ಎಲ್ಲ ಹಳ್ಳಿ ಕೂಡ ನಾವು ಈಗ ಪ್ರಚಾರಕ್ಕೆ ಹೊರಡ್ತಾ ಇದೀವಿ. ಸೊ ಇವತ್ತು ನಾವು ಈ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿ ನಂತರ ನಮ್ಮ ಮುಂದಿನ ಕೆಲಸಗಳನ್ನು ನಾವು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ತಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಹಲವಾರು ವರ್ಷದಿಂದ ನನಗೆ ಗೊತ್ತಿರೋಂಗೆ ಇಲ್ಲಿ ಸಾಕಷ್ಟು ಜನ ಪತ್ರಕರ್ತರಿದ್ದಾರೆ. 35 ವರ್ಷದಿಂದನೂ ಈ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀನಿ. ನಾವು ಎಷ್ಟೋ ಸರಿ ಪ್ರೆಸ್ ಮೀಟ್ ಮಾಡಿದಾಗ ಒಂದು 4-5 ಪೇಪರಲ್ಲಿ ಬರುತ್ತೆ, ಆದರೆ ಅದು ಸರಿಯಾಗಿ ಪ್ರಚಾರ ತಗೊಳ್ತಾ ಇಲ್ಲ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ನೀವೆಲ್ಲ ಅಷ್ಟೊಂದು ಬೆನ್ನೆಲುಬಾಗಿ ನಿಂತಿರತಕ್ಕಂಥವ್ರು, ನೀವು ದಯವಿಟ್ಟು ನಮ್ಮ ಈ ಒಂದು ಕೂಗಿಗೆ ಧ್ವನಿಗೂಡಿಸಿ ನಮ್ಮ ಜೊತೆಯಲ್ಲಿ ನೀವು ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.